ಮೊಸರಿನ ಹೆಸರಲ್ಲಿ ಅಮೂಲ್ ವಿಷವನ್ನ ಮಾರ್ತಿದೆಯಾ ಅನ್ನೋ ಆತಂಕ ಎದ್ದಿದೆ. ಈ ವಿವಾದ ಅಮೂಲ್ ಮಸ್ತಿ ಮೊಸರಿನ ಪ್ಯಾಕ್ಗೆ ಸಂಬಂಧಿಸಿದೆ. ಅಮೂಲ್ ಪ್ಯಾಕ್ ಮಾಡಿದ ಮಸ್ತಿ ಮೊಸರು ಸೇವನೆಗೆ ಯೋಗ್ಯವಲ್ಲ ಅಂತ ಉತ್ತರ ಪ್ರದೇಶ ಮತ್ತಿತರ ಹಲವಾರು ರಾಜ್ಯಗಳಲ್ಲಿ ಪರೀಕ್ಷೆಗಳಿಂದ ತಿಳಿದು ಬಂದಿದೆ. ಮೊಸರಿನ ಮಾದರಿಗಳನ್ನ ಪರೀಕ್ಷಿಸಿದ ಆಹಾರ ಇಲಾಖೆಯ ತಂಡಗಳು ಅದು ನಿಗದಿತ ಮಾನದಂಡಗಳನ್ನ ಪೂರೈಸುವುದಿಲ್ಲ ಅಂತ ಹೇಳಿವೆ. ಅಮೂಲ್ ಮಸ್ತಿ ಮೊಸರು ಲೇಬಲ್ನಲ್ಲಿ ಹೇಳಲಾದ ಪೌಷ್ಟಿಕಾಂಶದ ಮೌಲ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೆಲ ವಿಷಕಾರಿ ಅಂಶಗಳನ್ನ ಹೊಂದಿದೆ ಅಂತ ಹೇಳಲಾಗಿದೆ. ಮೊಸರಿನಲ್ಲಿರುವ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಪ್ರಮಾಣಿತ ಮಟ್ಟಕ್ಕಿಂತ 2100 ಪಟ್ಟು ಹೆಚ್ಚಾಗಿದೆ ಅಂತ ವರದಿ ಹೇಳಿಕೊಂಡಿದೆ. ಈಸ್ಟ್ ಮತ್ತು ಮೋಲ್ಡ್ ಪ್ರಮಾಣ ನಿಗದಿತ ಮಿತಿಗಿಂತ 60 ಪಟ್ಟು ಹೆಚ್ಚಾಗಿದೆ ಅಂತ ವರದಿ ಹೇಳಿದೆ. ಆಹಾರ ಸುರಕ್ಷತೆ ದೃಷ್ಟಿಯಿಂದ ಇದು ಗಂಭೀರ ವ್ಯತ್ಯಾಸ ಅಂತ ಪರಿಗಣಿಸಲಾಗುತ್ತೆ. ಮೊಸರಿನಲ್ಲಿ ಹೆಚ್ಚು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇದ್ರೆ ಅದು ಯಕೃತ್ತಿಗೆ ಹಾನಿಕರ, ಹೊಟ್ಟೆ ಕೆಡೋಕೆ, ಅತಿಸಾರ ಮತ್ತಿತರ ಕಾಯಿಲೆಗಳಿಗೆ ಅದು ಕಾರಣ ಆಗಬಹುದು. ಅಧಿಕ ರಕ್ತದೊತ್ತಡ, ಮಧುಮೇಹ ಅಥವಾ ಇತರ ವೈದ್ಯಕೀಯ ಪರಿಸ್ಥಿತಿಗಳಿರುವ ರೋಗಿಗಳಿಗೆ ವಿಶೇಷವಾಗಿ ಇದು ಹಾನಿಕಾರಕ. ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕೋಲಿಫಾರ್ಮ್ಗಳ ಸಹಿಸಬಹುದಾದ ಮಿತಿ 0 ಅಂತ ತಜ್ಞರು ನಂಬ್ತಾರೆ. ಯಾವುದೇ ಡೇರಿ ಉತ್ಪನ್ನದಲ್ಲಿ ಅವುಗಳ ಇರುವಿಕೆ ಅಪಾಯಕಾರಿ. ಮೊಸರನ್ನ ಹೆಚ್ಚಾಗಿ ಮಕ್ಕಳು, ವೃದ್ಧರು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು ಸೇವಿಸೋದ್ರಿಂದ ಇದು ನಿಜಕ್ಕೂ ಅಪಾಯಕಾರಿ. ಈ ಕೋಲಿಯಂತಹ ಬ್ಯಾಕ್ಟೀರಿಯಾಗಳಿಗೆ ಒಡ್ಡಿಕೊಳ್ಳುವಂತಾಗೋದ್ರಿಂದ ಗಂಭೀರ ಮತ್ತು ಮಾರಣಾಂತಿಕ ಹೊಟ್ಟೆ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಅನಾರೋಗ್ಯದ ಸಮಯದಲ್ಲಿ ಊಟದಲ್ಲಿ ಸಾಮಾನ್ಯವಾಗಿ ಮೊಸರನ್ನ ನೀಡಲಾಗುತ್ತೆ. ಮೊಸರು ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು ಮತ್ತದು ಪ್ರೋಟೀನ್ ಅನ್ನ ಹೊಂದಿರುತ್ತೆ. ಆದ್ರೆ ಅದೇ ಮೊಸರು ಕರುಳಿನ ಆರೋಗ್ಯಕ್ಕೆ ಹಾನಿ ಮಾಡುವಂತಿದ್ರೆ ಪರಿಸ್ಥಿತಿ ಏನು? ಈಗ ಅಮೂಲ್ ಮೊಸರಿನ ಕಥೆ ಇದೇ ಆಗಿದೆ. ದೆಹಲಿ, ಗಾಜಿಯಾಬಾದ್, ಬುಲಂದರ್ ಶಹರ್ನ ಹಲವಾರು ಸ್ಥಳಗಳಲ್ಲಿ ಅದನ್ನ ಪರೀಕ್ಷೆಗೆ ಒಳಪಡಿಸಲಾಯಿತು. ಬುಲಂದರ್ ಶಹರ್ನಲ್ಲಿ ಅಮೂಲ್ ಮೊಸರಿನ 35 ಮಾದರಿಗಳನ್ನ ಪರೀಕ್ಷಿಸಿದಾಗ 18 ಮಾದರಿಗಳು ನಿಗದಿತ ಮಾನದಂಡಗಳಿಗೆ ವಿರುದ್ಧವಾಗಿರೋದು ಪತ್ತೆಯಾಗಿದೆ ಅಂತ ವರದಿಗಳು ಹೇಳಿವೆ. ಅಮೂಲ್ ಮೊಸರು ಕಳಪೆ ಗುಣಮಟ್ಟದ್ದಾಗಿದೆ ಅಂತ ಆ ಪರೀಕ್ಷೆಗಳು ತೋರಿಸಿವೆ ಅಂತ ಹೇಳಲಾಗಿದೆ. ಅಮೂಲ್ ಬಗ್ಗೆ ರಿಲಯನ್ಸ್ ಅಂಗಡಿಯಲ್ಲಿ ದೂರು ಬಂದ ಬಳಿಕ ಅಮೂಲ್ ಮೊಸರಿನ ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಬುಲಂದ್ ಶಹರ್ನಲ್ಲಿರುವ ಹಲವಾರು ಇತರ ಡೈರಿಗಳಿಂದ ಮಾದರಿ ಸಂಗ್ರಹ ಮಾಡಲಾಗಿದೆ. ಈಗ ಕಳಪೆ ಅಂತ ಗೊತ್ತಾದ ಬಳಿಕ ಮುಂದಿನ ಕ್ರಮ ಏನು? ಮರುಪರೀಕ್ಷೆಗೆ ಅವಕಾಶ ನೀಡಲಾಗಿದೆ. ಈಗಾಗಲೇ ನೋಟಿಸ್ ನೀಡಲಾಗಿದ್ದು ಮರುಪರೀಕ್ಷೆ ಮಾಡದೇ ಇದ್ರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗುತ್ತೆ ಅಂತ ಹೇಳಲಾಗಿದೆ. ಅಮೂಲ್ ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಿದೆ. ಎಲ್ಲ ಆರೋಪಗಳು ಆಧಾರ ರಹಿತ ಅಂತ ಅದು ಹೇಳಿದೆ. ವರದಿ ಸಂಪೂರ್ಣವಾಗಿ ತಪ್ಪು ಮತ್ತು ತಾನು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿ ಉತ್ಪನ್ನಗಳನ್ನ ತಯಾರಿಸೋದಾಗಿ ಅದು ಹೇಳಿದೆ. ತಪ್ಪು ಮಾಹಿತಿ ನೀಡೋಕೆ ಮತ್ತು ಗ್ರಾಹಕರಲ್ಲಿ ಗೊಂದಲ ಮತ್ತು ಭಯವನ್ನ ಹರಡೋಕೆ ಇಂತಹ ಸುದ್ದಿ ಹಬ್ಬಿಸಲಾಗಿದೆ ಅಂತ ಅಮೂಲ್ ಹೇಳಿದೆ. ಮೊಸರು ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನ ಹೊಂದಿರುವ ಉತ್ಪನ್ನವಾಗಿದ್ದು ಅದನ್ನ ಸಂಗ್ರಹಿಸುವಾಗ ಪ್ಯಾಕೆಟ್ನಲ್ಲಿರುವ ಸೂಚನೆಗಳ ಪ್ರಕಾರ ಎಚ್ಚರಿಕೆ ವಹಿಸಬೇಕು ಅನ್ನೋದು ಅವರ ವಾದ. ಪರೀಕ್ಷೆಯ ಮೊದಲು ಮಾದರಿಯನ್ನ ಹೇಗೆ ನಿರ್ವಹಿಸಲಾಗಿದೆ ಅಂತ ಖಚಿತವಿಲ್ಲ ಅಂತ ಅದು ಹೇಳ್ತಿದೆ. ಪರೀಕ್ಷಿಸುವ ಮೊದಲು ಮಾದರಿಯನ್ನ ಹೇಗೆ ತೆಗೆದುಕೊಳ್ಳಲಾಗಿದೆ ಅಥವಾ ಹೇಗೆ ಸಂಗ್ರಹಿಸಲಾಗಿದೆ ಅಂತ ತಿಳಿದಿಲ್ಲ. ಮಾದರಿ ಹಾನಿಗೊಳಗಾಗಿರಬಹುದು ಅಂತ ಹೇಳುವ ಮೂಲಕ ಅಮೂಲ್ ತನ್ನನ್ನ ಸಮರ್ಥಿಸಿಕೊಳ್ತಾ ಇದೆ. ಪರೀಕ್ಷಾ ವರದಿಯ ಬಳಿಕ ಮಸ್ತಿ ದಹಿ ಮಾದರಿಗಳನ್ನ ಪ್ರಯೋಗಾಲಯದಲ್ಲಿ ಮರು ಪರೀಕ್ಷಿಸಲಾಗಿದ್ದು ಅದು ನಿಗದಿತ ಮಾನದಂಡಗಳ ಪ್ರಕಾರವೇ ಇದೆ ಅಂತ ತಿಳಿದಿದೆ ಅಂತಾನು ಅದು ಹೇಳಿದೆ. ಇದನ್ನ ಪ್ರಮಾಣೀಕೃತ ಡೈರಿಗಳಲ್ಲಿ ಉತ್ಪಾದಿಸಲಾಗುತ್ತೆ ಮತ್ತು ಉತ್ಪನ್ನವನ್ನ ಗ್ರಾಹಕರಿಗೆ ತಲುಪಿಸುವ ಮೊದಲು ವಿವಿಧ ನೈರ್ಮಲ್ಯ ಸಂಬಂಧಿತ ಪರೀಕ್ಷೆಗಳು ಸೇರಿದಂತೆ 50 ಗುಣಮಟ್ಟದ ಪರೀಕ್ಷೆಗಳ ನಂತರವೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿದೆ. ಆದರೂ ಜನರಲ್ಲಿ ಗೊಂದಲಗಳು ಉಳಿದಿವೆ. ಅನೇಕ ಅಮೂಲ್ ಮೊಸರು ಮಾದರಿಗಳು ಕಳಪೆ ಅಂತ ಸರ್ಕಾರವೇ ಹೇಳ್ತಿದೆ. ಇದು ಅಮೂಲ್ನ ಮಾದರಿಗಳಿಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಹರಿಯಾಣದಲ್ಲಿ ಹೆರಿಟೇಜ್ ಡೈರಿ ಪ್ರಾಡಕ್ಟ್ಸ್ ಮೊಸರು ಮಾದರಿಗಳು ಕೂಡ ವಿಫಲವಾಗಿರೋದು ಪತ್ತೆಯಾಗಿದೆ. ಹಾಗಾಗಿ ಪ್ಯಾಕ್ ಮಾಡಿದ ಮೊಸರು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಕಾಡುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.